ಎಲ್ಲರಿಗೂ ನಮಸ್ಕಾರ. ಈ ದಿನ ವಾಹಿನಿ ಕಲಾ ಸಂಘ ಪುತ್ತೂರು ಇವರು ಚುಟುಕು ಯಾ ಮುಕ್ತಕ ಆನ್ಲೈನ್ ಕವಿಗೋಷ್ಠಿಯನ್ನು ಹಮ್ಮಿಕೊಂಡಿದ್ದು, ಇದರ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀಮತಿ ರತ್ನಾ ಕೆ ಭಟ್ ತಲಂಜೇರಿಯವರಿಗೂ, ಬಳಗದ ಅಧ್ಯಕ್ಷರಾದಂತಹ ಶ್ರೀಯುತ ಮಧುರಕಾನನ ಗಣಪತಿ ಭಟ್ರವರಿಗೂ, ಎಲ್ಲ ಪದಾಧಿಕಾರಿಗಳಿಗೂ, ಸಾಹಿತ್ಯಾಸಕ್ತರಿಗೂ, ಕವಿಮನ ಬಂಧುಗಳಿಗೂ ಹರಿನರಸಿಂಹ ಉಪಾಧ್ಯಾಯನ ಸಪ್ರೇಮ ವಂದನೆಗಳು. ಸಾಹಿತ್ಯ ಎನ್ನುವುದು ನಿಂತ ನೀರಲ್ಲ, ಸದಾ ಹರಿಯುವ ತೊರೆ. ನೀರು ತಾನು ಹರಿಯುವಾಗ ದಾರಿ ಯಾವ ಆಕಾರದಲ್ಲಿ ಇರುತ್ತದೆಯೋ ಅದರ ಆಕಾರವನ್ನೇ ಪಡೆಯುತ್ತಾ ಮುಂದೆ ಸಾಗ್ತದೆ. ತಾರೆಯೋ, ನದಿಯೋ ಅಥವಾ ಮಹಾಸಾಗರವೋ ಅದರ ಆಳಗಲಕ್ಕೆ ಹೊಂದಿಕೊಂಡಂತೆ ಇರುವ ಹಾಗೆ ಸಾಹಿತ್ಯವು ಸಮಯ ಸಂದರ್ಭಗಳಿಗೆ ತಕ್ಕಂತೆ ವಸ್ತು ವಿಷಯಗಳಿಗೆ ಪೂರಕವಾಗುವಂತೆ ನಿತ್ಯ ಸುಧೆಯಾಗಿ ಹರಿಯುತ್ತಲೇ ಇದೆ, ಇರುತ್ತದೆ, ಇರಬೇಕು ಕೂಡ. ಅಂತೆಯೇ ಇಂದು ಚುಟುಕು ಕವಿಗೋಷ್ಠಿಯನ್ನು ಆನ್ಲೈನ್ ಮೂಲಕವೂ ನಡೆಸುವ ಯೋಜನೆಗಳು ಅತ್ಯಂತ ಯಶಸ್ಸನ್ನು ಕಾಣ್ತಾ ಇವೆ. ಕಾರಣಗಳು ಇವಕ್ಕೆ ಹಲವಾರು. ಹೀಗೊಂದು ಕಾರ್ಯಕ್ರಮದ ಮೂಲಕ ಏನಾದರೂ ಹೊಸತನ್ನು ಕೊಡುತ್ತಾ ಬರೆಯುವ ಕೈಗಳನ್ನು ಹುರಿದುಂಬಿಸಿದಾಗ ಭಾಗವಹಿಸಿದವರಿಗೂ ತೃಪ್ತಿ, ಆಯೋಜಕರಿಗೂ ಅನುಕೂಲ. ಅಂತೆಯೇ ಇಂದಿನ ಚುಟುಕು ಯಾ ಮುಕ್ತಕ ಕವಿಗೋಷ್ಠಿಯಲ್ಲಿ ಬಹಳಷ್ಟು ಕವಿಗಳು ತಮ್ಮ ಚುಟುಕು ಅಥವಾ ಮುಕ್ತಕಗಳನ್ನು ವಾಚಿಸಲಿದ್ದಾರೆ. ಅವುಗಳನ್ನು ಆಲಿಸೋಣ. ಸಾರವನ್ನು ಹೀರಿಕೊಳ್ಳುವ ಮೂಲಕ ಸಾಹಿತ್ಯ ಹಾಗೂ ಸಾಹಿತಿಯ ಶ್ರಮಕ್ಕೆ ಮನ್ನಣೆ ಸಿಕ್ಕರೆ ಅದಕ್ಕಿಂತ ದೊಡ್ಡ ಬಹುಮಾನ ಬೇರೆ ಇಲ್ಲ ಎಂದು ಹೇಳ್ತಾ ನನ್ನೆರಡು ರಚನೆಗಳನ್ನು ವಾಚಿಸುವ ಮೂಲಕ ಗೋಷ್ಠಿಗೆ ಚಾಲನೆಯನ್ನು ನೀಡ್ತಾ ಇದ್ದೇನೆ. ನನ್ನ ಚುಟುಕಿನ ಶೀರ್ಷಿಕೆ ತಳಿರು. ಅಚ್ಚ ಹಸಿರ ತಳಿರ ಸೊಬಗು ಹೊತ್ತ ಮಾಮರ, ಅಚ್ಚ ಹಸಿರ ತಳಿರ ಸೊಬಗು ಹೊತ್ತ ಮಾಮರ, ವಸಂತ ನಾಗಮನದ ಕಾಲದಲ್ಲಿ ಹೊಳೆವ ನೇಸರ, ವಸಂತ ನಾಗಮನದ ಕಾಲದಲ್ಲಿ ಹೊಳೆವ ನೇಸರ. ಕರ್ಣಗಳಿಗೆ ಕೇಳುತ್ತಿಹುದು ಕೋಗಿಲೆಯ ಇಂಚರ, ಕರ್ಣಗಳಿಗೆ ಕೇಳುತ್ತಿಹುದು ಕೋಗಿಲೆಯ ಇಂಚರ. ಬೇವು ಬೆಲ್ಲ ಹಂಚಿ ಬಾಳು, ಬೇವು ಬೆಲ್ಲ ಹಂಚಿ ಬಾಳು, ಬಿಟ್ಟು ಮದ ಮತ್ಸರ, ಬಿಟ್ಟು ಮದ ಮತ್ಸರ. ಹಾಗೆ ಇನ್ನೊಂದು ಚುಟುಕು, ಶೀರ್ಷಿಕೆ ಬದುಕಬೇಕು. ಮಾಮರದ ಕೊಂಬೆಯಲ್ಲಿ ಕೋಗಿಲೆಯು ಉಲಿವಂತೆ, ಮಾಮರದ ಕೊಂಬೆಯಲ್ಲಿ ಕೋಗಿಲೆಯು ಉಲಿವಂತೆ, ಹೊಂಗೆ ಹೂವಿನ ಮಧುವ ದುಂಬಿಸವಿವಂತೆ, ಹೊಂಗೆ ಹೂವಿನ ಮಧುವ ದುಂಬಿಸವಿವಂತೆ. ಋತುಗಳುರುಳಲು ಪ್ರಕೃತಿ ಹೊಸತನವ ತೋರುವಂತೆ, ಋತುಗಳುರುಳಲು ಪ್ರಕೃತಿ ಹೊಸತನವ ತೋರುವಂತೆ. ಬದುಕಬೇಕೈ ಮನುಜ, ಬದುಕಬೇಕೈ ಮನುಜ, ನೀ ಮರೆತೆಲ್ಲ ಚಿಂತೆ, ನೀನು ಮರೆತೆಲ್ಲ ಚಿಂತೆ ಎಂದು ಹೇಳ್ತಾ ಕವಿಗೋಷ್ಠಿಗೆ ಚಾಲನೆಯನ್ನು ನೀಡುವುದರ ಜೊತೆಗೆ ಅವಕಾಶ ನೀಡಿದ ಬಳಗದ ಅಧ್ಯಕ್ಷರಿಗೂ ಪದಾಧಿಕಾರಿಗಳಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ವಿರಮಿಸ್ತಾ ಇದ್ದೀನಿ. ಸಿರಿಗನ್ನಡಂ ಗೆಲ್ಗೆ ಧನ್ಯವಾದಗಳು.